ಅತ್ಯಂತ ಅವ್ರ ಬಂಟರು ಕೆ ಎನ್ ರಾಜೇಂದ್ರ ಹೇಳ್ತಾರೆ, ಇಲ್ಲ ಸಿದ್ದರಾಮಯ್ಯನವ್ರು ರಾಜೀನಾಮೆಗೆ ತಯಾರಿದಾರಪ್ಪ, ನಾವೇ ಕುರ್ಚಿ ಆಶೆದವರಲ್ಲ ಅನ್ನುವಂಥ ಮೆಸೇಜ್ ಕೊಡೋ ಪ್ರಯತ್ನ ಮಾಡಿದರೆ, ಇನ್ನೊಂದು ಕಡೆಗೆ ಒಂದು ವೇಳೆ ಅವ್ರು ಬದಲಾಯಿಸಿದ್ರೆ ದಲಿತರನ್ನು ಮಾಡ್ರಿ ಅನ್ನುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಡಿ ಕೆ ಶಿ ಅವರನ್ನು ಸಿ ಎಂ ಕುರ್ಚಿಯಿಂದ ದೂರ ಸರಿಸಿಡುವಂಥ ಕೆಲಸ. ಸಿಂಪಲ್ ರಾಜಕೀಯ, ಎಲ್ಲರಿಗೂ ಅರ್ಥ ಆಗ್ತದೆ, ಹೌದಪ್ಪ ಇದು ಇಷ್ಟ ಐತದಂತೇಳಿ. ಅದ್ರ ಜೊತೆಗೆ ನಾನು ಧರಿದ್ದೀನಿ ಮಾಡಿದ್ದೀನಿ ಮತ್ತೇನು ಮಾಡಿದ್ದೀನಿ ಸಾಗಪ್ಪ ಅನ್ನೋ ಮನೋಸ್ಥಿತಿ ಒಳಗೆ ಇವತ್ತು ಸಿದ್ದರಾಮಯ್ಯನವರು ಇಲ್ಲ. ಅವ್ರೇನು ನಿರಾಸಕ್ತಿ ಅದ ಹಾಗೆ ಹೀಗೆ ಏನೊಂದಿಷ್ಟು ವಿಚಾರಗಳು ಬಿಡ್ತಾ ಇದ್ದಾರೆ ಅವರ ಪರ ಇದ್ದಂಥದ್ದು ಇಲ್ಲ. ಅವರಂತೆ ಅಗ್ದಿ ಸತ್ತುಗಳಿದ್ದಾರೆ, ಈಗೂ ಆಗ್ತದೆ ಅಂತ ಹೇಳ್ತಾರೆ. ಅವ್ರಿಗೆ ಯಾವುದೋ ಭಾರ ಇಲ್ಲ. ಹೌದು, ಪ್ರತಿ ವರ್ಷ ಪ್ರತಿ ತಿಂಗಳು ದುಡ್ಡು ಕೊಡಿಸ್ಬೇಕು, ಮಾಡಬೇಕು, ಇವೆಲ್ಲ ಗ್ಯಾರಂಟಿ ಕೊಡಬೇಕು, ಅದನ್ನು ಮಾಡ್ತಾ ಇದ್ದಾರೆ ಅವರು. ಅವ್ರೆಲ್ಲ ಶಕ್ತಿ ಅದ, ಮತ್ತು ಅಲ್ಲಿ ಅಷ್ಟು ಉಳಿತಾಯ ಇದೆ, ಟ್ಯಾಕ್ಸು ಸಾಕಷ್ಟು ಕೊಡ್ತದೆ. ಸ್ವಲ್ಪ ಭಾಗನ ತಿನ್ನುವುದರಲ್ಲಿ ಕಮಿಷನ್ದಲ್ಲಿ ದುಡ್ಡನ್ನು ಈ ಕಡೆ ಹಂಚಿದ್ರೆ ಆಗ್ತದೆ ಅನ್ನುವಂಥ ಅನುಭವದಿಂದ ಮತ್ತು ಒಂದಷ್ಟು ಒಳ್ಳೆಯ ಮನಸ್ಸುಗಳು ಮಾಡೋದ್ರಿಂದ ಆಗ್ತೈತೆ ಅಂತ ಅವ್ರಿಗೆ ಗೊತ್ತು. ಅದ್ರ ಬಗ್ಗೆ ಏನು ಭಯ ಇಲ್ಲ ಅವ್ರಿಗೆ. ಕೆಲವೊಂದು ಮೀಡಿಯಾಗಳು ಮಾತಾಡ್ತಾ ಇದ್ದಾರೆ, ಇಲ್ಲ ವಯಸ್ಸಾಯಿತು ನಿರಾಸಕ್ತಿ, ಹಾಗೇನಿಲ್ಲ. ನೀವು 2022ಕ್ಕೆ ಮತ್ತೆ ಅಧಿಕಾರ ಕೊಟ್ಟರೆ ಮತ್ತೆ ಮಾಡ್ತಾರೆ ಅವರು. ಅವ್ರ ಮನೋಸ್ಥಿತಿ ಸಹಜವಾಗಿ ಎಲ್ಲರಿಗೂ ಗೊತ್ತಾಗುವಂಥ ಬಿಡಬೇಕಾದ್ರೆ ಅಂದ ಬಿಡ್ತಿದ್ರು ಅವರು. ತೋಳಪ್ಪ ನಮ್ಮದು ದೇವರಾಜ ಅರಸ ರೆಕಾರ್ಡ್ ಬ್ರೇಕ್ ಮಾಡಿದ್ದೀನಿ, ನೀವು ತೊಗೊಂಡು ಹೋಗಪ್ಪ ಅಂತೇಳಿ ಡಿ ಕೆ ಶಿ ಅವ್ರಿಗೆ ಬಿಡಿದ್ರು. ಡಿ ಕೆ ಶಿ ಅವ್ರಿಗೆ ಬಿಡೋ ಮನಸ್ಸಿಲ್ಲ ಅವರಿಗೆ. ಅದ್ರ ಬಂದರೆ ಪರಮೇಶ್ವರ್ ತಂದು ಬಿಡ್ತಾಯಿದ್ರು ಅವ್ರ ಮೇಲೆ ಪ್ರೀತಿನ. ಹಾಗಿದ್ರೆ ಹಾಗೆ ಬಿಡ